ಯಾವ ಇಂಜೆಕ್ಷನ್ ಕೊಡ್ತಾ ಇಲ್ಲ. ಹ್ಮ್ ಅದು ಓನ್ಲಿ ಐವಿ ಡ್ರಿಪ್ ಇದೆ, ಅದು ಕೊಡ್ತೀನಿ. ಅದು ಹಾಕ್ಸ್ಕೊಂಡ್ಬಿಟ್ಟು ಜಸ್ಟ್ ಸಪ್ಲಿಮೆಂಟ್ ಅವೇನಿದೆ ಅದು ಕೆಲವು ಕಮ್ಮಿ ಮಾಡಿದ್ದೀನಿ. ಅಂದ್ಬಿಟ್ಟು ಹೋಗಿ ಆಫ್ಟರ್ 1 ಮಂತ್ ವಿಲ್ ಮೀಟ್. ನನಗೆ ನಮ್ಮನೇಲಿ ನನಗೆ ಹಿಂಗೆಲ್ಲ ಖುಷಿಯಾಗಿರೋದಕ್ಕೆ ಅವರು ನನಗೊಂದು ಡೌಟ್ ಕೇಳಿದ್ರು. ಅವರೇ ನನಗೆ ಡೌಟ್ ಹಾಕಿದ್ರು, ನೀವೆಲ್ಲ ತಗೋತೀಯಾ, ಈ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಮೇಲೆ ಮತ್ತೆ ವಾಪಸ್ ಬರುತ್ತಾ ಅಂತ ಕ್ವಶನ್ ಕೇಳಿದ್ರು. ನಾನು ಒಂದು 19 years ಕೆಳಗಡೆ ಬೈಕಲ್ಲಿ ಬಿದ್ದಿದ್ದೆ ನಾನು. ಅದು ನಾನು 1 year ಕೆಳಗಡೆ ತೋರ್ಸ್ಕೊಂಡೆ ಡಾಕ್ಟರ್ ಹತ್ರ. ಅವ್ರು ಆರ್ಥರೈಟಿಸ್ ಅಂತ ಹೇಳಿ ಬರ್ದು ಕೊಟ್ರು. ಇದೆ ಹೌದೌದು, ಬಿದ್ದಿರೋದಕ್ಕೆ ಸಂಬಂಧ ಇಲ್ಲ, ಆರ್ಥರೈಟಿಸ್ ಆಗಿದೆ, ಅದು ಆಗಿದೆ ಅಂತ ಹೇಳಿದ್ರು. ನನಗೆ ಅವ್ರು ಹೇಳಿದ್ರು ಕೆಳಗೆ ಕೂಡ್ಬೇಡ ಅಂತ, ಕೆಳಗ್ ಕುತ್ಕೋಬೇಡ, ನಿಂದು ಏನೂ ಆಗಲ್ಲ, ಇನ್ಮೇಲೆ ಕೆಳಗ್ ಅಸಲ್ ಕೂಡ್ಬೇಡ ಅಂದ್ರು. ನಾನು ಚಾಲೆಂಜ್ ಮಾಡ್ಬಿಟ್ಟು ಡಾಕ್ಟರ್ ಯೋಗ ಮಾಡ್ಬಿಟ್ಟು ಕೆಳಗ್ ಕುತ್ಕೊಂಡೆ. ನಾನ್ ಬಿಡಲ್ಲ, ಯಾಕಂದ್ರೆ ನಾನು ಲೈಫ್ ಲಾಂಗ್ ಮೇಲೆ ಕೂಡಕ್ ಆಗಲ್ಲ, ನಾನು ಯೋಗ ಮಾಡಿ ಆದ್ರೂ ಮೇಲ್ ಕೂಡ್ತೀನಿ ಅಂತೇಳಿ ಅದು ಚಾಲೆಂಜ್ ಮಾಡಿ ನಾ ಯೋಗ ಮಾಡಿದೆ ಸರ್. ಯೋಗ ಮಾಡ್ಬಿಟ್ಟು ಕೆಳಗ್ ಕುತ್ಕೊಂಡೆ. ಆಮೇಲೆ ನೀಡಲ್ ಥೆರಪಿ ಅಂತ ಅದು ನನ್ಗೆ ಫ್ರೆಂಡ್ ಒಬ್ರು ತಗೊಂಡ್ರು, ಆಕ್ಯುಪ್ರೆಷರ್, ಅದನ್ನ ತಗೊಂಡೆ. ಅದ್ ತಗೊಂಡು ಸ್ವಲ್ಪ ಪರವಾಗಿಲ್ಲ, ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀನಿ ನಾನು. ಫುಲ್ ಎಲ್ಲಾ ಕಡೆ ಆಮ್ಟಪಾಸ್ ಟ್ರಕ್, ಫುಲ್ ಹೆವಿ ಟ್ರಕ್ ಎಲ್ಲ ಮಾಡಿದೀನಿ. ನೋವಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ನನಗೆ ಮುಂದೆ ಇಷ್ಟು ಚಿಕ್ಕ ವಯಸ್ಸಿಗೆ ಬಂದಿರೋದ್ರಿಂದ ಮುಂದೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಾನ್ ನಿಮ್ದು ಇನ್ಸ್ಟಾದಲ್ಲಿ ಅದ್ರ ರೀಲ್ ನೋಡ್ಬಿಟ್ಟು ಬಂದಿದ್ದೀನಿ ಸರ್. ಬಟ್ ಈಗ ನನ್ನ 3rd ವಿಸಿಟ್ಗೆ 75% ಕಮ್ಮಿ ಆಗಿದೆ, ನೋವಿಲ್ಲ. ಕೆಳಗ ಅವ್ರು ಏನ್ ಹೇಳ್ತಿದ್ರು, ಕುತ್ಕೊಂಡು ಎದ್ದೇಳ್ತಿದ್ದೆ, ಕಷ್ಟಪಟ್ಟು ಎದ್ದೇಳ್ತಿದ್ದೆ. ಈಗ ಈಸಿಯಾಗಿ ಎದ್ದೇಳ್ತೀನಿ ವಿತೌಟ್ ಸಪೋರ್ಟ್. ಕುತ್ಕೊಳ್ಳ ಸರ್ ಕೆಳಗಡೆ. ಈಗ ಹಿಂಗ್ ಕುತ್ಕೊಂಡಾಗೆ ತುಂಬಾ ಇಲ್ಲಿ ಹಿಂಗ್ ಎದ್ದೇಳ್ಬೇಕಂದ್ರೆ ಫುಲ್ ಪ್ರೆಷರ್ ಹಾಕ್ಬೇಕು ಹಿಂಗೆ. ಈಗ ಲೈಟ್ ಆಗಿ ಜಸ್ಟ್ ಪ್ರೆಷರ್ ಹಾಕ್ಬಿಟ್ರೆ ಎದ್ದು ಬಿಡ್ತೀನಿ. ಅವಾಗ ಯಾವ್ದಾದ್ರು ಒಂದ್ ಸಪೋರ್ಟ್. ಈಗ ಏನಾದ್ರು ನಾನು ಇಂಡಿಯನ್ ಟಾಯ್ಲೆಟ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಇಂಡಿಯನ್ ಟಾಯ್ಲೆಟ್ಗೆ ಹೋಗಿನಂದ್ರೆ ನನ್ಗೆ ಆಯ್ತು, ನನಗೆ ನರಕನೇ ಇಲ್ಲ, ಅಷ್ಟು ನೋವಾಗಿರೋದು. ಈಗ ನನಗೆಲ್ಲ ಓಕೆ ಸರ್, ಈಗ ಬಹಳ ಚೆನ್ನಾಗ್ ಆಗ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ನಾನ್ ಮಿರಾಕಲ್ ಇದು. ನಾನು ಯಾವತ್ತು ಕಾಲ್ ಸರಿ ಹೋಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಷ್ಟೊಂದು ನನಗೆ ಅದಕ್ಕೆ ಫಸ್ಟ್ ನಾನು ಬೇಕಂದ್ರೆ ಡಾಕ್ಟರ್ ರಾಕೇಶ್ ಸಾರ್ದೇ ಬೇಕಂತ ಹೇಳಿ ಇವತ್ತು ವಿಸಿಟ್ ಮಾಡಿರೋದು. ಇನ್ನು ಹಳೇದು ನಾನು ಹೊಸತ್ತಂದ್ರೆ ಎಕ್ಸ್ರೇ ನಿಮ್ಗೆ ನಿಜವಾಗ್ಲೂ ಚೇಂಜ್ ಆಗುತ್ತೆ ನನಗೆ. ಆಮೇಲೆ ಇಲ್ಲಿ ಬಂದಾದ್ಮೇಲೆ ನನಗೆ ಪೀರಿಯಡ್ 2 ಮಂತ್ ಆಗಿರ್ಲಿಲ್ಲ ಸರ್, ಮತ್ತೆ ಪೀರಿಯಡ್ ಬಂತು. ನಾನು ಅಲ್ಲಿ ಡಾಕ್ಟರ್ ಹತ್ರ ತೋರಿಸ್ದೆ. ನಾನು ಇವೆಲ್ಲ ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿದ್ದೆ, ನಂಗೆ 2 months ಪೀರಿಯಡ್ ಇರ್ಲಿಲ್ಲ. ತೋರಿಸಿದೆ, ಫೈಲಲ್ಲಿ ಇದೆ. ಅಲ್ಲಿ ತೋರಿಸಿದ್ರೆ ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಅಂತ 10 days ಟ್ಯಾಬ್ಲೆಟ್ ಕೊಟ್ರು. ಬಟ್ ನೀವು ನನಗೆ ಇದು ಸ್ಕ್ಯಾನಿಂಗ್ ಮಾಡ್ಸ್ ಅಂತ ಹೇಳಿದ್ರಿ. ನನಗೆ ಇಲ್ಲಿ ಇವತ್ತು ನಿಮ್ದು ಟ್ರೀಟ್ಮೆಂಟ್ ತಗೊಂಡು ಹೋಗಿ ನೆಕ್ಸ್ಟ್ ಡೇನೆ ನಂಗೆ ಪೀರಿಯಡ್ ಬಂದ್ಬಿಡ್ತು. ಹಂಗಾಗ್ಬಿಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತಲ್ವಾ, ಕರೆಕ್ಷನ್ ಆದಾಗ ಸಮಟೈಮ್ಸ್ ಬೇಗ ಆಗೋದು, ಸಮಟೈಮ್ಸ್ ವೆಯಿಟ್ ಇಲ್ಲ. ಈಗ ಕರೆಕ್ಟ್ ಆಗಿದೆ ನನಗೆ 2 months ಇದೆ. ಅದು ಒಂದ್ 2 ತಿಂಗಳು ಸೈನೋಮೈಟಿಸ್ ಬಂದಿದೆ. ಅವಾಗ ನೀವು ಸ್ಕ್ಯಾನ್ ಮಾಡಿದ 2025ರಲ್ಲಿ ಅವರು ನನಗೆ ಆಗದೇ ಇಲ್ಲ, ನಿಮ್ಗೆ ಕ್ಯೂರೇ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ಸರ್ ಆ ಡಾಕ್ಟರ್. ನನಗೆ ನಾವಿರೋದು ಬಳ್ಳಾರಿ, ಜಿಂದಾಲ್ JSW ಜಿಂದಾಲ್ ಅದು ಅಲ್ಲಿ ಅವ್ರು ಹೇಳಿದ್ದು ನನಗೆ ನಿನಗೆ ಹುಷಾರಾಗಲ್ಲ ಅಂತ. ಅಂದ್ರೆ ಲೇಟ್ ಆಫ್ ಪ್ರೊಸೆಸ್. ಅವ್ರು ಮೆಡಿಸಿನ್ ಕೊಟ್ರು, ಬಟ್ ತಗೊಂಡ್ವಿ. ಆಮೇಲೆ ಮತ್ತೆ ಅದೇ ನೋವು ಶುರು ಆಯ್ತು. ನಾನು ಈಗ ಮಾಡಿದೆ, ಆದ್ರೆ ಅದು 100% ಗ್ಯಾರಂಟಿ ಇಲ್ವಲ್ಲ ಸರ್, ಕುತ್ಕೊಂಡು ಎದ್ದೇಳೋದೆಲ್ಲ. ಅದಕ್ಕೆ ಯೋಗ ಆದ್ರೂ ಯಾವುದೇ ಆದ್ರೂ ಎಕ್ಸರ್ಸೈಸ್ ಆದ್ರೂ ಫಿಸಿಯೋಥೆರಪಿ ಆದ್ರೂ 90% ಕೌಂಟ್ ಆಗೋದು ಫುಡ್ ಮೇಲೆ. ಓಕೆ, ನೀವು ಇವಾಗ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಬೇಕಂದ್ರೆ, ಯಾವ ಫುಡ್ನ ನಾವು ಅವಾಯ್ಡ್ ಮಾಡಕ್ ಹೇಳಿದ್ವಿ ಅದನ್ನ ನೀವು ತಗೊಳ್ತಾ ಇದ್ರಿ ಮುಂಚೆ ಅಂತ. ಅದೇ ಮೇನ್. ನಮ್ಗೆ ವೈಟ್ ಅಂದ್ರೆ ಮೈದಾ, ಶುಗರ್ ಮುಂಚೆ ಎಲ್ಲ ಹೆವಿಯಾಗಿ ಯೂಸ್ ಮಾಡ್ತೀವಿ. ಹೌದು ಸರ್, ನಂಗೆ ರೈಸ್ ಅಂದ್ರೆ ತುಂಬಾ ಇಷ್ಟ, ಜಾಸ್ತಿ ಹೆವಿಯಾಗಿ ರೈಸ್ ತಿನ್ನೋದು. ಆಮೇಲೆ ಮೈದಾ ಐಟಮ್ಸ್ ಇಷ್ಟನೇ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟ್. ಆಮೇಲೆ ಬೇಕರಿ ಐಟಮ್ಸ್ ಮೈದಾಯಿಂದಾನೇ ಮಾಡ್ತಾರೆ, ಸ್ವಲ್ಪ ಆದ್ರೂ ತಿಂತಾ ಇದ್ದೆ. ಆಮೇಲೆ ಗೋಧಿ ಐಟಮ್, ಅದು ನೀವು ನನಗೆ ಫುಲ್ ಬೆಲ್ಲ, ಸಕ್ಕರೆ ಎಲ್ಲಾನು ಬೇಡ ಅಂತ ಹೇಳಿದ್ರಿ. ಅದೆಲ್ಲ ಹೇಳ್ಬಿಟ್ಟು ನೀವು ನನಗೊಂದು ಮಾಂಕ್ ಫ್ರೂಟ್ ಪೌಡರ್ ಹೇಳಿದ್ರಿ, ಅದು ತರ್ಸ್ಕೊಂಡೆ. ಶುಗರ್ನ ಅದನ್ನ ಯೂಸ್ ಮಾಡ್ಕೊತಿದ್ದೀನಿ. ಓಕೆ, ಅದನ್ನ ನಾನು ಯೂಸ್ ಮಾಡ್ಬಿಟ್ಟು ನೋಡಿದೆ, 0 ಕ್ಯಾಲರಿ ಬರ್ತಾ ಇದೆ ನನಗೆ. ಅದು ಖುಷಿ ಆಯ್ತು ನನಗೆ. ಈ ಶುಗರ್ ತಿಂದ್ಬಿಟ್ರೆ ಅದು ಎಕ್ಸೆಸ್ ಕ್ಯಾಲರಿ ಆಗಿರೋದು. ವೇಟ್ ಚೆಕ್ ಮಾಡಿದೆ ಸರ್. ಅದನ್ನ ನೀವು ಹೇಳಿದ್ಮೇಲೆ ಅದನ್ನು ವೇಟ್ ಚೆಕ್ ಮಾಡಿ ನೋಡಿದೆ ನಾನು. ಅದು ನನಗೆ ಖುಷಿ ಆಯ್ತು. ಅದು ಓಕೆ, ಯೂಸ್ ಮಾಡ್ಬೋದಲ್ಲ ಯಾವಾಗಾದ್ರೂ.
ಅಂದ್ರೆ ಸರ್ ನಾನು ಈಗ ಸ್ವೀಟ್ ಅಂದ್ರೆ ನಾವು ಡೈಲಿ ತಿನ್ನಲ್ಲ, ಹೌದು. ಹಬ್ಬ ಹುಣ್ಣಿಮೆ ಯಾವಾಗಾರ ಒಂದ್ ಕಂಪಲ್ಸರಿ ಸ್ವಲ್ಪ ಮಾಡ್ಲೇಬೇಕಲ್ವಾ. ಹೌದು ಆ ಟೈಮಲ್ಲಿ ನಾವು ತ್ಯಾಗ ಮಾಡಕ್ ಆಗಲ್ಲ ಹಬ್ಬ ಹ್ಮ್. ಹುಣ್ಣಿಮೆಗಳಿಗೆ. ಕರೆಕ್ಟ್ ಕರೆಕ್ಟ್ ಆವಾಗ ಎಲ್ರು ನನಗ್ ಬೈತಾರೆ ತಿನ್ಲಿಲ್ಲ ಅಂದ್ರೆ. ಹಾ. ಅದಕ್ಕೆ ನಾನು ಅವ್ರಿಗೆಲ್ಲ ಒಂದ್ Separate ಮಾಡ್ಬಿಟ್ಟೆ, ಆಗಿ ನಂದು ಸಪರೇಟ್ ಆಗಿ ಇನ್ ಸ್ವಲ್ಪ ಅದಕ್ಕೆ ಮಾಡ್ಕೊಂಡು. ಮಂಕ್ ರೂಟ್ ಪೌಡರ್ ಹಾಕೊಂಡು ಹೌದು. ಇದು ಮಾಡ್ತಾರೆ. ಹೌದು, Excellent. ಅದಕ್ಕೆ ಖುಷಿ ಆಯ್ತು ನನಗೆ. ನಾನು ಹಾ. ಸ್ವೀಟ್ ತಿಂತಾ ಇದ್ದೀನಿ ಎಕ್ಸೆಸ್ ಇಲ್ಲ ಆಗಿ ಅಂತ. ಎಲ್ಲಾ ಈ ಹೀರೋಯಿನ್ಗಳು ಹೀರೋಗಳು ಅವರೆಲ್ಲ ಹೆಂಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ಕೂಡ ಕ್ರೇವಿಂಗ್ ಇರುತ್ತೆ. ಬಟ್ ಹೌದು. ಹೆಂಗೆ ಅಂತಂದ್ರೆ ಸಮಥಿಂಗ್ ಹೆಲ್ತಿ ಆಲ್ಟರ್ನೇಟಿವ್. ಹೌದು ಹೌದು ಇವಾಗ ಪಾಯಸ ತಿಂತಾರೆ ಅವ್ರು, ಬೆಲ್ಲ ಹಾಕೊಂಡು ಪಾಯಸ ಮಾಡೋದಕ್ಕೂ ಈ ಮಂಕ್ ರೂಟ್ ಪೌಡರ್ ಹಾಕೊಂಡು ಪಾಯಸ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಏನಂದ್ರೆ ಕಾಸ್ಟ್ ವೈಸ್ ಅಷ್ಟೇ. ನಾವು ಮತ್ತೆ ಮಾಸ್ ಆಗಿ ಮಾಡಿದ್ವಿ ಎಲ್ಲರೂ. ಅವ್ರಂದ್ರೆ ಅವ್ರಿಗೆ ಒಂದು ಪರ್ಸನಲ್ ನ್ಯೂಟ್ರಿಷನ್ ಇಷ್ಟು, ಅವ್ರಿಗೆ ಒಂದು ಡಯಟಿಷಿಯನ್, ಅವ್ರಿಗೆ ಒಂದು ಪರ್ಸನಲ್ ಕೋಚ್, ಹೌದು ಹೌದು. ಈ ತರ ಇರ್ತಾರೆ. ಸೊ ನಾವು ಅಟ್ಲೀಸ್ಟ್ ನಮಗೆ ನಾವೇ ಪರ್ಸನಲ್ ಕೋಚ್ ಆಗ್ಬೇಕು ಇಲ್ಲಿ. ಈಗ ನೀವು ಡಯಟ್ ಹಾ. ಚಾರ್ಟ್ ಕೊಟ್ರ ಅದು, ಆಮೇಲೆ ಇದು ಹೇಳಿದ್ರಿ ಬೂದ್ಗುಂಬಳಕಾಯಿ ಜ್ಯೂಸು, ಹಾ, ಅದನ್ನ ಹಾ. ಹೇಳಿದ್ರಿ. ನಾನು ಅದ್ರದ್ದು ಪಲ್ಯ ಇವಾಗ ನಮಗೂ ಸ್ಪೈಸಿ ಬೇಕಾಗುತ್ತೆ ಅಂತ ಹಾ. ಅದ್ರದ್ದು ಪಲ್ಯ ಮಾಡ್ಕೊಂಡೆ. ಕರೆಕ್ಟ್. ಬರೀ ಜ್ಯೂಸ್ ಯಾಕೆ ಪಲ್ಯನು ಹಾ. ಮಾಡ್ಕೊಂಡು ತಿನ್ನೋಣ ಅಂತ. ಬೂದುಗುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ, ಅದು ಹಾ. ಬೆಸ್ಟ್ ಆಕ್ಚುಲಿ. ಯಾಕಂದ್ರೆ ವಾಟರ್ ಹೌದು. ಕಂಟೆಂಟ್ 90% ಇದೆ ಅದ್ರಲ್ಲಿ. ಹೌದು, ಅದು ತಿಂದಾಗ ಬಾಡಿ ಎಲ್ಲ ಲೈಟ್ ವೇಟ್ ಆಗುತ್ತೆ. ನನ್ಗಂತೂ ಖುಷಿ ಆಗ್ತಾ ಇದೆ ಸರ್. ವಿಜಯದಶಮಿನಲ್ಲಿ ಬೂದುಗುಂಬಳಕಾಯಿ ಹೊಡಿತಾ ಇರ್ತಾರೆ ದೇವರಿಗೆ ಹಾ. ಅರ್ಪಣೆ ಮಾಡ್ತಕ್ಕಂಥ ಎಲ್ಲಾನು ಶ್ರೇಷ್ಠ. ತೆಂಗಿನಕಾಯಿ ಹೌದು, ದೇವ್ರಿಗೆ ಹೌದು. ಹೊಡಿತಾರೆ, ಹೌದು ಆ ಹೌದು. ತೆಂಗಿನಕಾಯಿ ಅಷ್ಟು ಶ್ರೇಷ್ಠ. ಸೊ ಇದೇ ತರನೇ ಮೇಡಮ್ ಈ ಸಕ್ಕರೆ ಎಲ್ಲ ದೇವರಿಗೆ ನೈವೇದ್ಯ ಹೇಳಿದ್ರೆ ರೀಸೆಂಟ್ ಆಗಿ ಬಂದಿರೋದು ಒಂದು 20 ಹೌದು, ವರ್ಷದಿಂದ ಹೌದು ಸಕ್ಕರೆ ಫೇಮಸ್ ಆದಾಗಿಂದ. ಅದಕ್ಕಿಂತ ಮುಂಚೆ ಎಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಬಿಲ್ವ ಪತ್ರ ಇಡ್ತಾರೆ ದೇವರಿಗೆ. ಬಿಲ್ವ ಪತ್ರ ಅಷ್ಟು ಒಳ್ಳೇದು, ಗರಿಕೆ ಇಡ್ತಾರೆ. ಹೌದು ಹೌದು. ಇವೆಲ್ಲನೂ ಕೂಡ ಇವೆಲ್ಲ ಮರ್ತಿರೋದ್ರಿಂದ ನಮಗೆ ಪೇನ್. ನಂಗ್ ಮುಂಚೆ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಿತ್ತು ಸರ್. ಹ್ಮ್. ನಾನು ಹೋದ್ ಸತಿ ವಿಸಿಟ್ ಬಂದಾಗ ತುಂಬಾ ಹ್ಮ್. ಗ್ಯಾಸ್ಟ್ರಿಕ್ ಆಗ್ತದೆ ಹಾ. ಅಂತ ಹೇಳಿದ್ದೆ. ಹಾ. ಬಟ್ ಈಗ ಕಮ್ಮಿ ಆಗಿದೆ. ಗ್ಯಾಸ್ಟ್ರಿಕ್ ಆಗೋದಲ್ಲ, ಅಸಿಡಿಟಿ. ನಂಗೆ ಇಲ್ಲಿಂದ ಎದೆವರೆಗೂ ಉರಿ ಅದು. ಏನು ನೀರು ಕುಡಿಯಕ್ಕೂ ಆಗಲ್ಲ, ಅಷ್ಟು ಉರಿತಾ ಇತ್ತು. ಈಗ ಆಲ್ಮೋಸ್ಟ್ 90%. ಸೂಪರ್. ಹ್ಞೂ ಸರ್. ಅದು ನೀವು TM ರೈಸ್, ತೊಯ್ಮಲ್ಲಿ ರೈಸ್ ಅದನ್ನ ಕೊಟ್ಟಿದ್ದೀರಾ. ಅದನ್ನ ಮಧ್ಯಾಹ್ನ ಊಟಕ್ಕೆ. ಅದರಲ್ಲಿ ಪೆಸ್ಟಿಸೈಡ್ಸ್ ಇರಲ್ಲ. ಆ ಪೆಸ್ಟಿಸೈಡ್ಸ್ ಇಲ್ಲದೆ ಇರುವಾಗ ನಮ್ಮ ಕರಳಲ್ಲಿ ಡೈಜೆಷನ್ ನೀಟಾಗಿ ಆಗುತ್ತೆ. ಅದೊಂದೇ ಪ್ಲಸ್. ಅದು ನೀವೇನ್ ಹೇಳಿದ್ರೆ ಅದು ಫಾಲೋ ಮಾಡಿದ್ದೀನಲ್ಲ ಸರ್. ನೆಲ್ಲಿಕಾಯಿ ಜ್ಯೂಸು, ಬೂದ್ಗುಂಬಳಕಾಯಿ ಜ್ಯೂಸು, ಇದು ನಾನು ಈಗ 4 kg ಕಮ್ಮಿ ಆಗಿದ್ದೀನಿ ಅದರಿಂದ. ವೇಟ್ ಸೊ ಏನೇನು ಬೆನಿಫಿಟ್ ಆಗಿದೆ ನಿಮಗೆ? 4 kg weight loss ಆಗಿದ್ದೀರಾ? ಬಾಡಿ ಒಂದ್ ಸ್ವಲ್ಪ ವೇಟ್ ಹೋಗಿರೋದ್ರಿಂದ ಬಾಡಿ ಫ್ರೀ ಅನಿಸ್ತದೆ. ಆಮೇಲೆ ಎಲ್ಲದ್ರಲ್ಲೂ ಆಕ್ಟಿವ್ನೆಸ್ ಇದೆ. ಅವಾಗ ನನ್ಗೆ ಏನ್ ಮಾಡಕ್ ಹೋದ್ರೆ ಇಂಟ್ರೆಸ್ಟ್ ಬರ್ತಿಲ್ಲ. ನೋವು ಬಂದ್ಬಿಡುತ್ತಲ್ಲ, ಅಂದ್ರೆ ನಿಂತು ನೋವು ಬರ್ತಿರ್ಲಿಲ್ಲ. ಕೂತ್ಕೊಂಡು ಎದ್ದೇಳೋದು ಏನ್ ಮಾಡಕ್ ಆಗಲ್ಲ, ಯಾರು ಮಾಡ್ತಾರೆ ಬಿಡೋ ಕೆಲ್ಸಗಳ ಅಂತ ಹಂಗ ಆಗ್ಬಿಟ್ಟಿದ್ದೆ. ಈಗ ಬಟ್ ಇಂಟ್ರೆಸ್ಟ್ ಇಂದ ಮಾಡ್ತೀನಿ ಏನ್ ಮಾಡಿದ್ರು. ಎಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಮುಂಚೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ, ಇಲ್ಲ ಅಂದ್ರಿಲ್ಲ. ಬಟ್ ಅದು ಮೆಂಟಲಿ ನಾನು ಫಿಕ್ಸ್ ಆಗ್ಬಿಟ್ಟಿದೆ ಟ್ರೆಕ್ಕಿಂಗ್ ಮಾಡ್ಲೇಬೇಕಂತ. ನಂಗೆ ಇಷ್ಟ ಅದು ಹಾಬಿನು. ಈಗ ಖುಷಿಯಿಂದ ಮಾಡ್ತೀನಿ ಎಲ್ಲಾದ್ರೂ ವಾಕ್ ಮಾಡೋದು. ನನಗೆ ಹೆಂಗ್ ಮೆಟ್ಲು ಹತ್ಬೇಕಾದ್ರೆ ಇಳಿಬೇಕಾದ್ರೆ ಅವಾಗ ಭಯ ಬರ್ತಿತ್ತು. ಅಂದ್ರೆ ಎಲ್ಲೋ ಒಂದು ನಮ್ಗೆ ಹೋಪ್ಸ್ ಇರಲ್ವಲ್ಲ. ಎಲ್ಲಾದ್ರೂ ಅಂದ್ರೆ ಇಲ್ಲಿ ಕ್ರಾಂಪ್ ಆಗಲ್ಲ ಸರ್. ಕಟ್ ಅಂತ ಕಟ್ ಸೌಂಡ್ ಬರ್ಬೋದು. ಕ್ರಾಂಪ್ ಆಗ್ಬಿಟ್ರೆ ನನ್ ಕಾಲ್ ಸ್ಟ್ರೇಟ್ ಮಾಡಕ್ ಆಗಲ್ಲ. ಈಗ ಚೇರಲ್ಲಿ ಹಿಂಗೆ ಕೂತಿರ್ತಲ್ಲ, ಹಿಂಗೆ ತಗೊಂಡ ಬೆಡ್ಗೆ ಹಾಕ್ಬೇಕು ನನ್ನ. ಅದು ಈಗ ನಾನು ಮತ್ತೆ ಬೆಡ್ ಮೇಲಿಂದಾನೇ ಕಾಲ್ ಸ್ಟ್ರೇಟ್ ಮಾಡಿದ್ರೆ ಮಾತ್ರ ಸರಿ ಹೋಗೋದು. ಅಷ್ಟು ನನಗೆ ಎಲ್ಲರೂ ಇಷ್ಟು ಚಿಕ್ಕ ವಯಸ್ಸು ಹಿಂಗಾಗ್ಬಿಡೋದು ಅಂತ ಅಂದಾಗೆಲ್ಲ ನನಗೆ ಇನ್ನೂ ಬೇಜಾರಾಗ್ಬಿಡೋದು. ಅದು ಈಗ ಅದು ಯಾವ್ದು ಕ್ರಾಂಪ್ ಆಗಲ್ಲ. ನಡಿಬೇಕಾದ್ರೆ ಈಗ ಕಾನ್ಫಿಡೆನ್ಸ್ ಆಗಿ ನಡೀತಿದೀನಿ. ಲೈಟ್ ಆಗಿದೆ ಅಷ್ಟೇ ಪೇನ್. ಲೈಟ್ ಆಗಿ ಅಂದ್ರೆ ಹಿಂಗ್ ಪೇನ್ ಹಿಂಗ್ ಕುತ್ಕೊಂಡೆ ಎದ್ದಂಗ್ ಬರಲ್ಲ. ನಡಿಬೇಕಾದ್ರೆ ಹತ್ಬೇಕಾದ್ರೆ ಗೊತ್ತಾಗೋಲ್ಲ ಪೇನ್ ಇದೆ ಅಂತ. ಹಂಗೆ ಅಷ್ಟೇ ಇದೆ ಸರ್. ತುಂಬಾ ಏಜ್ ರಿವರ್ಸಲ್ ಆಗ್ತಾ ಇದೆ ಅಂತ ಅನಿಸ್ತಿದೆ ನಿಮಗೆ? ಹೌದು ಸರ್. ಸ್ವಲ್ಪ ವಯಸ್ಸು ಹಿಂದೆ ಹೋಗ್ತಾ ಇದೆ. ಹೌದೌದು ಸರ್. ಸೊ ಯಾವ ರೀತಿ ಹೇಳ್ತೀರಾ, ನಿಂಗೆ ಹೇಳ್ತೀರಾ? ಈಗ ನನಗೆ ಫೀಲ್ ಆಗ್ತಿದೆ ಸರ್. ನನಗೆ ಒಂಥರ ಸ್ಟ್ರೆಸ್ ಅಲ್ಲಿ ಇದ್ದೆ ಏನೋ. ಈಗ ನನಗೆ ಹೇರ್ ಗ್ರೋತ್ ಆಗ್ತಾ ಇದೆ ಅದರಿಂದ. ಮುಂಚೆ ನನಗೆ ಆ ಸ್ಟ್ರೆಸ್ಸಿಗೆ ನನಗೆ ಏನು ವರ್ಕ್ ಆಗ್ತಿರ್ಲಿಲ್ಲ. ಈಗ ಮೈಂಡ್ ಫ್ರೀ ಆಗಿರೋದ್ರಿಂದ ನನ್ನ ಸ್ಕಿನ್, ನನ್ನ ಹೇರು ಎಲ್ಲ ಚೇಂಜ್ ಆಗ್ತಾ ಇದೆ. ನನಗೆ ಅನಿಸ್ತಾ ಇದೆ ಎಲ್ಲದ್ರಲ್ಲೂ ರಿವರ್ಸ್. ಈಗ ನಾವು ತುಂಬಾ ವೈಟ್ ಹೇರ್ಸ್ ಇತ್ತು ಅನ್ಕೊಳ್ಳಿ, ಅದನ್ನೂ ಕಮ್ಮಿ ಆಗಿದೆ ನನಗೆ. ಹೌದು ಸರ್, ನನಗೆ ಆಶ್ಚರ್ಯ ಆಗಿದೆ. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಅದನ್ನ ನೋಡಿದ್ದೀನಿ. ನನ್ನಷ್ಟು ನಾನು ಯಾವಾಗ್ಲೂ ಜಾಸ್ತಿ ಮುಂಚೆ ಕಲರ್ ಜಾಸ್ತಿ ಆಗ್ತಿತ್ತು. ಈಗ ಅದನ್ನು ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಆಗ್ತಾ ಇಲ್ಲ ತಲೆಗೆ. ಅದು ಅದಷ್ಟಿಗೆ ಅದೇ ನನಗೆ ಮಿರಾಕಲ್ ಅನ್ಸ್ತಾ ಇದೆ. ಮುಂಚೆ ಏನು ಇದು ವೀಕ್ ಆದ್ರೆ ಒಂದು ವಾರಕ್ಕೆ ಒಂದ್ಸತಿ ಹಾಕ್ಬೇಕಾಯ್ತು. ಈಗ ಬಿಟ್ಬಿಟ್ಟಿದ್ದೀನಿ ಕಲರ್ ಹಾಕೋದು. ಅದು ಆಮೇಲೆ ಸ್ಕಿನ್ ಕಲರ್, ಸ್ಕಿನ್ ಎಲ್ಲ ಒಂಥರ ಗ್ಲೋ ಆಗೋದು ಎಲ್ಲ ಚೇಂಜ್ ಆಗಿದೆ ಸರ್. ಮುಂಚೆ weight loss ಆಗಿದ್ರೆ ಮತ್ತೆ ನಿದ್ದೆ ಬರ್ತಾ ಇದೆ ಚೆನ್ನಾಗಿ, ಮುಂಚೆ ಕಂಪೇರಿಟಿವ್ಲಿ ಬೆಟರ್ ಈಗ ಬರುತ್ತೆ ಸರ್. ಓಕೆ, ಅದೊಂದು. ಆಮೇಲೆ ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ ಹೆಂಗಿದೆ ಇವಾಗ? ಅದೇ ಹೇಳಿದ್ನ ಸರ್, ಈಗ ಬೆಳಿಗ್ಗೆ ಎದ್ದೇಳ್ಬೇಕಂದ್ರೆ ಆಗ್ತಿರ್ಲಿಲ್ಲ. ಈಗ 4:30 ಹಂಗೆ ಎದ್ದೇಳ್ತೀನಿ. 4:30 ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀರಾ? ಹೌದು ಸರ್. ಸೂಪರ್. 4:30 ಇನ್ನು ಮೋರ್ ಎನರ್ಜೆಟಿಕ್ ಎಕ್ಸರ್ಸೈಸ್ ಯಾವುದೂ ಇಲ್ಲ.
ಹೌದು ಸರ್. 4:30ಗೆ ಎದ್ಬಿಟ್ರು ನೈಟ್ ವರ್ಗು ಆಕ್ಟಿವ್ ಆಗೇ ಇರ್ತೀನಿ. ನೈಟ್ ಮಲ್ಗೋವರೆಗೂ ಹಂಗೇನ್ ಮಲಗಲ್ಲ ಸರ್. ನನಗೆ ಹಂಗ್ ಮತ್ತೆ ಒಂದ್ ವೇಳೆ ಸುಮ್ನೆ ಬೆಡ್ಡಿಗೆ ಇದ್ರು ಹಂಗೇನೋ ಸೋಂಬೇರಿ ತರ ಆ ತರ ಏನಿಲ್ಲ. ಚೆನ್ನಾಗಿ ಎನರ್ಜಿ ಆಗೇ ಇರ್ತೀನಿ. ನಿಮ್ಗೆ ಲೈಫ್ ಟೈಮ್ ಕೆಳಗೆ ಕುತ್ಕೊಂಡ್ಬೇಡ ಅಂತ ಹೇಳ್ದಾಗ ನಿಮ್ ಮನಸ್ಸಿಗೆ ಹೆಂಗ್ ಅನ್ಸಿತ್ತು ಅವಾಗ? ಅವಾಗ ಎಲ್ಲ ಡಾಕ್ಟರ್ ಹೇಳಿದ್ರು ಹಿಂಗ ಅಂದಾಗೆ ಆಸ್ಟಿಯೋಆರ್ಥೈಟಿಸ್ ಅಂದ್ರೆ ಕುಗ್ತಾರೆ. ನಾನ್ ಕುಗ್ಲಿಲ್ಲ ಸರ್. ಇನ್ನೊಂದು ನಾನು ಸ್ವಲ್ಪ ಮನಸ್ಸಿಂದ ಸ್ಟ್ರಾಂಗ್ ಆಗಿದ್ದೆ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನಾನು ಈ ವಯಸ್ಸಿಗೆ ನಾನು ಹೋಪ್ಸ್ ಕಳ್ಕೊಳಲ್ಲ, ಆಗುತ್ತೆ ಅಂದಿದ್ದಕ್ಕೆ ನೀವು ಸಿಕ್ಕ್ರಿ ಅನ್ಸುತ್ತೆ ನನಗೆ. ನಿಜ ಹೇಳ್ಬೇಕು, ಅದು ಹೋಪ್ಸ್ ಇರೋದಕ್ಕೆ ನನಗೆ ನೀವು ದೇವ್ರು ನನಗೆ ನಿಮ್ ರೂಪದಲ್ಲಿ ತೋರಿಸಿದ ಅನ್ಸುತ್ತೆ. ಆ ಸೈಕಾಲಜಿ ಇರ್ಬೇಕಾದ್ರೆ ಅದೇ ತರ ವಿಡಿಯೋಸ್ ನಾವು ಇನ್ಸ್ಟಾದಲ್ಲಿ ನಮಗೆ ಪಾಪಪ್ ಆಗುತ್ತೆ. ಹೆಂಗ ಅದು ಆಲ್ಗಾರಿದಮ್ ಸಂಖ್ಯೆ ಸೆಟ್ ಮಾಡ್ಕೊಂಡು ನಾನ್ ನೆಗೆಟಿವ್ ಇದ್ದಿದ್ರೆ ಸಿಕ್ತಿದ್ರೋ ಇಲ್ಲ ಗೊತ್ತಿಲ್ಲ. ನಾನ್ ಮೋಸ್ಟ್ಲಿ ಪಾಸಿಟಿವ್ ಇರೋದಕ್ಕೆ ನೀವು ನನ್ ಕಣ್ಣಿಗೆ ಕಾಣಿಸಿದ್ರು ವಿಡಿಯೋ ಸ್ಕ್ರೋಲ್ ಮಾಡ್ಬೇಕಾದ್ರೆ. ತುಂಬಾ ಚೆನ್ನಾಗ್ ಅನಿಸ್ತು. ನಾನು ಇದು ವಿಸಿಟ್ ಮಾಡ್ದಾಗೆ ಫಸ್ಟ್ ವಿಸಿಟ್ ಅಲ್ಲಿ ನೀವು ಸಿಗ್ಲಿಲ್ಲ ನನಗೆ. ಅಂದ್ರೆ ನಾರ್ಮಲ್ ಸುಮ್ನೆ ಫ್ರೀ ಇದು ಅಂತಂದ್ ಹೇಳ್ಬಿಟ್ಟು ಕಳ್ಸಿದ್ರು. ಅವಾಗ ನಾನು ಡಾಕ್ಟರ್ ರಾಕೇಶ್ ಸೆಕೆಂಡ್ ವಿಸಿಟ್ ಅಂದ್ರು. ಅವಾಗೂ ನನಗೆ 20 days ಆದ್ಮೇಲೆ ಹೇಳಿದ್ರು, ಇಲ್ಲ ನಾನು ಅವ್ರನ್ನೇ ಮೀಟ್ ಮಾಡೋದು, ಇಲ್ಲ ನಂಗೆ ಅಪಾಯಿಂಟ್ಮೆಂಟೇ ಬೇಡ, ನಾನು ಡಾಕ್ಟರ್ ಹತ್ರನೇ ಬರಲ್ಲ ಅಂತ ಹೇಳಿದೆ. ಸಿಕ್ತು ಕೊನೆಗೆ ಒಂದ್ ವಾರ ಲೇಟ್ ಆದ್ರುನು. ಈಗೂನು ಹಂಗೆ ಅಂದ್ರು, ನನಗೆ ಅವರೇ ಬೇಕು, ನಾನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿದೆ ಅಂತಂದು. ನಿನ್ನೆವರೆಗೂ ಇರ್ಲಿಲ್ಲ ಸರ್. ಸಾಯಂಕಾಲ ಮತ್ತೆ ಫುಲ್ ಇದು ಮಾಡ್ಕೊಂಡು ತಗೊಂಡಿರೋದು ನಿನ್ನ. ಅದಕ್ಕೆ ಆ ಗಾಡಿಗೂ ಗ್ರೇಟ್ಫುಲ್ ಹೇಳ್ಬೇಕು ನಮ್ಗೆ. ಗಾಡಿಗೆ ಮೇಡಮ್ ಎಲ್ಲ ಗ್ರೇಟ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನೀವು ಸಿಕ್ಕಿದ್ರಲ್ಲ ಅದಕ್ಕೆ. ಸೂಪರ್ ಮೇಡಮ್. ಮೈನ್ ಅನಿಸ್ದಾಗ ನಿಮ್ಗೆ ಲೈಫ್ ಟೈಮ್ ಕೆಳಗೆ ಕುತ್ಕೊಂಡ್ಬಾರ್ದು ಅನಿಸ್ದಾಗ ಲೈಕ್ ಒಂಥರ ಇತ್ತು, ಬಟ್ ಆದ್ರೂ ಕೂಡ ನೀವು ಅದನ್ನ ಕನ್ಸಿಡರ್ ಮಾಡ್ದಂಗೆ ಅದೇ ಒಂದು ಪಾಸಿಟಿವಿಟಿನಲ್ಲಿ ಇದ್ರಿ. ಹಿಂಗ್ ಕುತ್ಕೊಂಡ್ರೆ ಇಲ್ಲೆಲ್ಲ ಎಳಿಯಲ್ಲ ಸರ್, ಇಲ್ಲೆಲ್ಲ ಟೈಟ್ ಆಗ್ಬಿಡ್ತಿತ್ತು. ಹಿಂಗ ಊಟಕ್ಕೆ ಕುತ್ಕೊಡ್ತೀವಲ್ಲ ಆ ತರ. ಆಮೇಲೆ ಮಲಾಸದಲ್ಲಿ ಕುತ್ಕೊಂಡ್ರಂತೂ ಇನ್ನೂ ವರ್ಸ್ಟ್. ಮಲಾಸನ ಕುತ್ಕೊಂತೀರಾ? ಹ್ಞೂ ಸರ್, ಟ್ರೈ ಮಾಡಿ. ಇವಾಗ ಹಿಂಗ್ ಕುತ್ಕೋತೀನ, ಈಗ ಹಿಂಗ್ ಕುತ್ಕೊಂಡ್ರೆ ಏನೋ ಸಪೋರ್ಟ್ ಇಲ್ದಂಗೆ ಎದ್ದೇಳ್ತೀನಿ. ಅವಾಗ ಹಿಂಗ್ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಕುತ್ಕೊಂಡ್ರೆ ಹಿಂಗ್ ಕುತ್ಕೊಂಡ್ಬಿಡ್ತಿದ್ದೆ, ಕೆಳಗಡೆ ಆಗ್ತಿರ್ಲಿಲ್ಲ. ಮಾಮೂಲಾಗಿ ಸುಮ್ನೆ ಹಾಲಲ್ಲೇ ಟ್ರೈ ಮಾಡಕ್ಕೆ. ಇವಾಗ ನೋಡಿ ಏನು ಸಪೋರ್ಟ್ ಇಲ್ದಂಗೆ ಎದ್ದೇಳ್ತೀನಿ, ವಿತೌಟ್ ಸಪೋರ್ಟ್. ಅವಾಗ ಸಪೋರ್ಟ್ ಏನು, ಒಬ್ರು ಬಂದು ಎಬ್ಸಿದ್ರು ಇಟ್ಕೋಬೇಡಿ ನನ್ನ, ಆಗ್ತಿಲ್ಲ, ಹಿಂಗ್ ಟಚ್ ಮಾಡಕ್ ಆಗ್ತಿರ್ಲಿಲ್ಲ ಸರ್. ನಾನು ಯಾರಾದ್ರೂ ಇಟ್ಕೋತಾರಂದ್ರೆ ಮುಟ್ಬೇಡಿ ನಂಗೆ ಅಳ್ತಾ ಇದ್ದೆ. ಆ ತರ ಕುತ್ಕೊಂಡ್ಬಿಟ್ರೆ ಅಂದ್ರೆ ಶಿವರಿಂಗ್ ಬಂದ್ಬಿಡೋದು. ನಾನ್ ಕೆಳಗ್ ಕುತ್ಕೊಂಡು ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಎಷ್ಟೊತ್ತಾದ್ರೂ ಕುತ್ಕೊಂತೀನಿ ಸರ್. ಒಂದು 15-20 ಹಾಫ್ ಅನ್ ಅವರ್. ಟ್ರೈ ಮಾಡಿ, ನಾನು ಅದ್ ಬೇಕು ಅಂತಾನೆ ಟ್ರೈ ಮಾಡಿ ನೋಡಿರೋದು. ಈಗ ಹೋಗಿಲ್ಲ ಸರ್, ನೆಕ್ಸ್ಟ್ ಹೋಗ್ತೀನಿ. ಟ್ರೆಕಿಂಗ್ ಹೋಗಿ ಟ್ರೈ ಮಾಡಿ. ಸಿ, ಇದೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದೇ ವಿಷಯ ಏನಂದ್ರೆ, ಫುಡ್ ಈಸ್ ಅವರ್ ಮೆಡಿಸನ್. ನಾವು ಯೋಗಾಸನ ಇಸ್ ಎಕ್ಸರ್ಸೈಸ್ ಆಲ್ಸೋ ಮೆಡಿಸನ್, ಸನ್ಲೈಟ್ ಇಸ್ ಆಲ್ಸೋ ಮೆಡಿಸನ್, ಬಟ್ 90% ಫುಡ್ ಈಸ್ ದ ಮೆಡಿಸನ್. ಸೊ ಆ ಫುಡ್ನ ನಾವು ಸ್ವಲ್ಪ ವೇರಿಯೇಷನ್ಸ್ ಅಂದರೆ ಅದೇ ಮೈದಾ ಎಲ್ಲ ಯೂಸ್ ಮಾಡಿರಲ್ಲ, ಮೈದಾ ಸಕ್ಕರೆ ಅವೆಲ್ಲ ಅದನ್ನೆಲ್ಲ ಯೂಸ್ ಮಾಡೋದನ್ನ ನೀವು ಲೈಫ್ ಟೈಮ್ 100% ಬಿಟ್ಟರೆ, ಇವಾಗ ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಒಂದೊಂದು ಕೋಶನು ಒಂದೊಂದು ಸೆಲ್ ಒಳಗಡೆನೂ ಕೂಡ ಆ ಮೈಟೋಕಾಂಡ್ರಿಯಲ್ ಆಕ್ಟಿವಿಟಿ, ಹಾರ್ಮೋನ್ಸು, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ದಂಗೆ ಬ್ಯೂಟಿಫುಲ್ ಆಗಿರುತ್ತೆ. ಅದಿದೆ ಅಂತಂದ್ರೆ ಅವಾಗ ಆ ಸೆಲ್ಗೆ ಏಜ್ ಆಗಲ್ಲ. ಸೆಲ್ ನ್ಯಾಚುರಲ್ ಆಗಿ 20 ವರ್ಷಕ್ಕೆ ಮಂಡಿ ನೋವು ಬರಲ್ಲ, 60 ವರ್ಷ ಬರುತ್ತೆ ಅಂತಾರೆ, ಅಂದ್ರೆ ಏಜ್ ಆಗಿದೆ ಅಂತಾರೆ. ಬಟ್ ಅದು ಏಜು ಸೆಲ್ಗೆ ಏಜ್ ಆಗಿರುತ್ತೆ. ಸೆಲ್ಗೆ ಯಾಕೆ ಏಜ್ ಆಗುತ್ತೆ? ಸೆಲ್ಸ್ಗೆ ಆರ್ಗನ್ಸ್ ಒಳಗಡೆ ಇರತಕ್ಕಂಥ ಮೈಟೋಕಾಂಡ್ರಿಯಾ ಏನಕ್ಕೆ ಅಂತಂದ್ರೆ, ನಾವು ಅನ್ವಾಂಟೆಡ್ ಬರ್ಡನ್ ಕೊಟ್ಟಿರ್ತೀವಿ, ಥ್ರೋ ಫುಡ್ ಅಲ್ಲೇ ಕೊಟ್ಟಿರ್ತೀವಿ. ಸ್ಟ್ರೆಸ್ ಸೆಕೆಂಡ್ರಿ. ಸ್ಟ್ರೆಸ್ ನಮಗೆ ಈ ಒಂದು ವರ್ಕಿಂದ ಬರ್ತಕ್ಕಂಥ ಸ್ಟ್ರೆಸ್ ಸೆಕೆಂಡ್ರಿ ಇರುತ್ತೆ. ನಮ್ಮ ಮೇನ್ ಸ್ಟ್ರೆಸ್ ಬರೋದೆ ಈಗ ಸ್ಟ್ರೆಸ್, ಈಗ ಔಟ್ಸೈಡ್ ಏನೋ ಸ್ಟ್ರೆಸ್ ಬರುತ್ತೆ ಅಂತ ಇಟ್ಕೊಳ್ಳಿ, ಆ ಸ್ಟ್ರೆಸ್ ಇಂದ ನಮ್ಮ ಬಾಡಿ ಡ್ಯಾಮೇಜ್ ಆಗೋದು ಕಮ್ಮಿ. ಆದ್ರೆ ಒಂದ್ ಸ್ವಲ್ಪ ಸಕ್ಕರೆ ಆಗ್ತದೆ ಅಂತ ಇಟ್ಕೊಳ್ಳಿ ಬಾಡಿಗೆ, ಅದರಿಂದ ಮೆಟಬಾಲಿಕ್ ಸ್ಟ್ರೆಸ್ ಎಷ್ಟು ಆಗುತ್ತೆ ಅಂದ್ರೆ ತರ್ಕಣಕ್ಕಾಗಲ್ಲ, ಅಷ್ಟು ಬಾಡಿ ತಡೆಯಕ್ ಆಗಲ್ಲ ಅದನ್ನ, ಆ ಮೆಟಬಾಲಿಕ್ ಸ್ಟ್ರೆಸ್ನ. ಸೊ ನಾವು ಇದನ್ನ ಯಾವ್ದು ಕೊಡೋದೇ ಇಲ್ಲ ಅಂತಂದ್ರೆ ಆ ಸೆಲ್ ಒಳಗಡೆಗೆ ಏಜ್ ಆಗ್ತಾ ಇರಲ್ಲ. ವಿಜ್ಞಾನಿಗಳು ಹಿಂದಿನ ಕಾಲ ಋಷಿಮುನಿಗಳು 150-200 ವರ್ಷ ಧ್ಯಾನ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡಿರ್ತಿರಲ್ಲ ಅದು. ಆಮೇಲೆ ನಿಮ್ಮ ಒಂದು ರುಟೀನಲ್ಲಿ ನಾನು ಸಜೆಷನ್ ಮಾಡೋದೆ ಅಂದ್ರೆ ಒಂದು ಫಾಸ್ಟಿಂಗ್ ಇನ್ಕ್ಲೂಡ್ ಮಾಡ್ಕೊಂಡು ಇನ್ನು ಬೆಸ್ಟ್ ಸರ್. ನೀವು ಹೇಳಿದ್ರಲ್ಲಿ ನಾನು ಮಾರ್ನಿಂಗ್ ಫಸ್ಟ್ ಕೋಕೋನಟ್ ಆಯಿಲ್ ಇಂದ ಅದು ಗಾಗಲ್ ಮಾಡ್ಬಿಟ್ಟು ಅದನ್ನೆಲ್ಲ ಇದು ಮಾಡಿ ಒಂದು 5 minutes ಬಾಯಲ್ಲೆಲ್ಲ ಇದು ಮಾಡ್ಕೊಂಡು ಆಮೇಲೆ ಬ್ರಷ್ ಮಾಡ್ಬಿಟ್ಟು 2 ಸ್ಪೂನ್ ಕೋಕೋನಟ್ ಆಯಿಲ್ ಫಸ್ಟ್ ಬೇಸಿಕ್ ಅದನ್ನಂತೂ ಕಂಪಲ್ಸರಿ ಫಸ್ಟ್ ಅದನ್ನೇ ಮಾಡೋದು. ಆಮೇಲೆ ಮತ್ತೆ ಬಿಸಿನೀರಿಗೆ 1 ಸ್ಪೂನ್ ಕೋಕೋನಟ್ ಆಯಿಲ್ ಹಾಕೊಂಡ್ಬಿಟ್ಟು ಆಮೇಲೆ ಕೂದಲು ಅಷ್ಟು ಚೆನ್ನಾಗಿ ಆಗ್ತಾ ಇರೋದು, ಕೂದಲು ಮತ್ತೆ ಸ್ಕಿನ್. ಕೋಕೋನಟ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ರೆಮಿಡಿ, ಅದು ಒರಿಜಿನಲ್ ನೀವು ಹೇಳಿದ್ದು. ಕೋಲ್ಡ್ ಪ್ರೆಸ್ ಅದನ್ನೇ ತಗೋತಿದ್ದೀನಿ. ಆಮೇಲೆ ಟ್ರೆಕ್ಕಿಂಗ್ ಅಲ್ಲಿ ನಾನು ಹೋದಾಗ ಈಗ ಹೇಳಿದ್ನಲ್ಲ ಮಲಾಸನದಲ್ಲಿ, ಅದ್ ನನಗೆ ಆಗ್ತಿರ್ಲಿಲ್ಲ ಸರ್. ಅದರಿಂದ ನನಗೆ ಹೋಗಕ್ಕೆ ಬೇಜಾರಾಗೋದು. ಈಗ ಎಲ್ಲ ನಾವು ಹೋಗೋದು ಟ್ರೆಕ್ಕಿಂಗ್ ಅಲ್ಲಿ ಎಲ್ಲಾ ಕಡೆ ರೂಮ್ಸ್ ಅವೈಲೇಬಲ್ ಇರಲ್ಲ.
ನಾವು ಕಾಡು ಗುಡ್ಡ ಅಲ್ಲೆಲ್ಲ ಹೋದಾಗೆ ಟೆಂಟ್ ಹಾಕಿರ್ತಾರೆ, ಅಲ್ಲೆಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಇರಲ್ಲ. ಆ ಟೈಮಲ್ಲಿ ನಾನು ಫುಲ್ ಸಫರ್ ಆಗಿದ್ದೀನಿ. ಸೊ ಮೇಡಮ್ ಇನ್ನೊಂದು ಹೆಂಗ್ ಗೊತ್ತಾ, ವೆಸ್ಟರ್ನ್ ಟಾಯ್ಲೆಟ್ ಅನ್ನೋ ಕಾನ್ಸೆಪ್ಟೇನೆ ಲೈಕ್ ಅದು ವೆಸ್ಟರ್ನೈಸೇಷನ್ ಆಫ್ ಇಂಡಿಯಾ ಹೌದೌದು. ಪಾಶ್ಚಾತ್ಯಕರಣ ಅಂತಾರಲ್ಲ, ಅದಾಗಿಂದಾನೆ ಬಂದಿರೋದು. ಅಡ್ಜಸ್ಟ್ಮೆಂಟ್ ಅವೆಲ್ಲ, ರಿಯಾಲಿಟಿ ಬಂದು ರಿಯಾಲಿಟಿನೇ, ಅಡ್ಜಸ್ಟ್ಮೆಂಟ್ ಇಸ್ ಅಡ್ಜಸ್ಟ್ಮೆಂಟ್. ನಮಗೆ ಹೌದು sir. ನಮಗೆ ಇಂಡಿಯನ್ ಟಾಯ್ಲೆಟ್ ಈಗ ಓಕೆ ವೆಸ್ಟರ್ನ್ ಟಾಯ್ಲೆಟ್ ಇದೆ, ನನಗೆ ಕುತ್ಕೊಳಕ್ ಆಗ್ತಾ ಇಲ್ಲ ಆದ್ರಿಂದ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತೀನಿ ಅದೊಂದು. ನನಗೆ ಇವಾಗ ಯಾವ ಇಂಡಿಯನ್ ಟಾಯ್ಲೆಟ್ ಆಗೋದಲ್ಲಪ್ಪ, ನಾನು ಆರೋಗ್ಯ ಚೆನ್ನಾಗಿದೆ ಸುಮ್ಮನೆ ಯೂಸ್ ಮಾಡ್ತೀನಿ ಅದೊಂದು. ಹೌದೌದು. ಸೊ ನಮ್ಗೆ ಇವಾಗ ಹಂಗೆ ಆಗಿರೋದು ಬಾಡಿ. ಯಾಕೆ ಅಂತಂದ್ರೆ ಎಷ್ಟೋ ಜನ ಕೆಳಗಡೆ ಕುತ್ಕೊಂಡು 20 ವರ್ಷ ಗಂಟೆ ಕುತ್ಕೊಂಡಿರಲ್ಲ. ಆಫೀಸ್ಗೆ ಹೋದ್ರೆ ಚೇರು, ಮನೇಲಿ ಸೋಫಾ, ಟಾಯ್ಲೆಟ್ಗೆ ಹೋದ್ರೆ ವೆಸ್ಟರ್ನ್ ಟಾಯ್ಲೆಟ್, ಕೆಳಗಡೆ ಕುತ್ಕೊಳ್ಳೋದು, ಎಕ್ಸರ್ಸೈಸ್ ಮಾಡಲ್ಲ. ಅದೇನೋ ಸೆಕೆಂಡ್ರಿ ಆಗ್ಲಿ, ಬಟ್ ಡಯಟ್ ಕೂಡ ಮಾಡಿರಲ್ಲ ಅವ್ರು. ಅದು ಯಾಕೆ ಬಂತ ಗೊತ್ತಿಲ್ಲ ಸರ್, ನಮ್ದು ಹೆರಿಡಿಟಿನೂ ಇಲ್ಲ ಯಾರ್ದು ನಮ್ಮ ಮನೇಲಿ. ಮೇಡಮ್ ಹೆರಿಡಿಟಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಈ ಹೌದು. ವಿಷಯದಲ್ಲಿ. ಅಲ್ಲ, ಕೆಲವ್ರು ಹೇಳಿದ್ರು ಫುಡ್ ನಂಗೆ, ಆ ಡಾಕ್ಟರ್ ಕೇಳಿದೆ ಹೆರಿಡಿಟಿ ಯಾರ್ದಾದ್ ಇದೇನಾ ಅಂತ. ನಮ್ಮ ಮನೇಲಿ ಆತರ ಇಲ್ಲ. ಹೆರಿಡಿಟಿ ಮೇಲೆ ಬರ್ಬೇಕಂದ್ರೆ ನಮ್ಮ ಅಪ್ಪಾಜಿಗೆ ಇಲ್ಲ, ಈ ಕಡೆ ನಮ್ಮ ಮನೆಯವ್ರ ಅಪ್ಪಾಜಿಗೆ ಅವ್ರಿಗೆ ಯಾರಿಗೂ ಇಲ್ಲ ಈ ತರ. ಹೆರಿಡಿಟಿ ಇಸ್ ದ ಮೋಸ್ಟ್ ಈಸಿ ವರ್ಡ್ ಟು ಬಿ ಬ್ಲೇಮ್ಡ್ ಅಪ್ಪ. ಹೌದು ಹೌದು ಸರ್. ಹೆರಿಡಿಟಿ ಅಂದ್ಬಿಟ್ಟು ಬಿಡಪ್ಪ ನಮ್ಗೆ ಇವ್ರಿಗೆಲ್ಲ ಇದೆ ಹಂಗಾಗಿ ನಮಗೆ ಬಂದಿದೆ, ಹಂಗಲ್ಲ ಮೇಡಮ್. ಇವಾಗ ನೋಡಿ, ನಿಮ್ ತಂದೆ ತಾಯಿ ಬೇಕರಿ ಫುಡ್ ತಿಂದಿದಾರ? ಇಲ್ಲ ಸರ್. ಮೈದಾ ತಿಂದಿದಾರ? ಇಲ್ಲ ಸರ್. ಅವ್ರು ರಾಗಿ, ಗೋಧಿನೂ ತಿಂತಿರ್ಲಿಲ್ಲ. ಗೋಧಿ ಇಲ್ಲ ಮೇಡಮ್, ಜೋಳ, ರಾಗಿ, ಮಿಲೆಟ್. ಡೆಫಿನೆಟ್ಲಿ ಅವ್ರಿಗೆ ಬರೋಕ್ ಚಾನ್ಸ್ ಇಲ್ಲ. ಸೊ ನಿಮಗೆ ಬಂದಿದೆ ಅಂತಂದ್ರೆ ಏನೋ ಒಳಗಡೆ ಕಿಚನ್ ಅಲ್ಲಿ ಚೇಂಜ್ ಆಗಿದೆ ಅಂತ. ಕಿಚನ್ ಅಲ್ಲಿ ಏನ್ ಚೇಂಜ್ ಆಗಿದೆ, ಇವೇ ಎಲ್ಲ ಬಂದು ಎಂಟ್ರಿ ಆದ್ವಲ್ಲ ಬಾಡಿಗೆ, ಅದನ್ನ ನೀವು ಅವಾಯ್ಡ್ ಮಾಡಿದ್ರೆ ಚೆನ್ನಾಗುತ್ತೆ. ಆ ಫುಡ್ ಅವಾಯ್ಡ್ ಮಾಡ್ತೀನಿ ಸರ್, ಇಲ್ಲ ಅಂದಿಲ್ಲ. ಈಗ ನೆಕ್ಸ್ಟ್ ನನಗೆ ಇದೇ ತರ ಇರ್ಬೇಕು ನಾನು ಎನರ್ಜಿ. ದ ಓನ್ಲಿ ಥಿಂಗ್ ಈಸ್, ನಾನೊಂದು ಫುಡ್ ಟೆಸ್ಟ್ ಬರ್ಕೊಡ್ತೀನಿ. ನಿಮ್ ಬಾಡಿಗೆ ಅಪೋಸಿಟ್ ಆಗಿರೋ ಇನ್ಫ್ಲಮೇಟರಿ ಫುಡ್ ಒಂದು ಲಿಸ್ಟ್ ಬರುತ್ತೆ. ಆಲ್ರೆಡಿ ಡೈರಿ ಗ್ಲೂಟೆನ್, ರಿಫೈಂಡ್ ಆಯಿಲ್, ರಿಫೈಂಡ್ ಶುಗರ್ ಅವಾಯ್ಡ್ ಮಾಡಿದ್ರಾ? ನೀವು ಹೇಳಿದ್ರಲ್ಲ ಇದು ಆಯಿಲ್ ಚೇಂಜ್ ಮಾಡ್ಲಿಕ್ಕೆ, ಅದನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅದನ್ನೇ ಕೊಕೊನಟ್ ಆಯಿಲ್, ಬೆಣ್ಣೆ, ತುಪ್ಪ ಬಿಟ್ಟು ಬೇರೆ ಯೂಸ್ ಮಾಡಂಗಿಲ್ಲ, ಅಷ್ಟೇ ಯೂಸ್ ಮಾಡಿ. ಇಲ್ಲಿ ಇದರಲ್ಲಿ ನೋಡ್ಕೊಂಡ್ಬಿಟ್ಟು ಫುಡ್ ಟೆಸ್ಟ್ ಅಲ್ಲಿ ನಿಮ್ಗೆ ಏನ್ ರಿಪೋರ್ಟ್ ಬರುತ್ತೋ ರೆಡ್ ಅಂಡ್ ಯೆಲ್ಲೋದಲ್ಲಿ ಬರೋದನ್ನ ಫುಡ್ ಕಂಪ್ಲೀಟ್ ಅವಾಯ್ಡ್ ಮಾಡ್ಕೊಳ್ಳಿ. ಅಂಡ್ ಯೋಗಾಸನ ಮತ್ತೆ ಇವಾಗ ಏನ್ ಲೈಫ್ ಸ್ಟೈಲ್ ಇಟ್ಟಿದಾರಲ್ಲ, ಈ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ಮತ್ತೆ ಎಲ್ಲಿಂದ ಡ್ಯಾಮೇಜ್ ಆಗತ್ತೆ ಹೇಳಿ? ಫ್ರಮ್ ವೇರ್ ಇಟ್ ವಿಲ್ ಗೆಟ್ ಡ್ಯಾಮೇಜ್ ಹೇಳಿ? ಯಾವ್ದಾದ್ರು ಒಂದು ಡ್ಯಾಮೇಜ್. ಈಗ ಒಂದ್ ಬಕೆಟ್ ಅಲ್ಲಿ ನೀರಿದೆ ಮೇಡಮ್, ಖಾಲಿ ಆಗುತ್ತೆ ಅಂದ್ರೆ ಒಂದು ಹೋಲ್ ಆಗಿರ್ಬೇಕು, ಏನಾದ್ರು ಆತರ ಇರಬೇಕು. ಏನಿಲ್ಲ, ನೀಟ್ ಆಗಿದೆ ಅಂದ್ರೆ ಫ್ರಮ್ ವೇರ್. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ವೆಲ್ನೆಸ್ ಕೋಚ್ ಸರ್. ಓ ಸೂಪರ್. ಹಂಗಾಗಿ ನಿಮ್ಗೆ ಇಷ್ಟೆಲ್ಲ ಸ್ವಲ್ಪ ಈಸಿಯಾಗಿ ಅಕ್ಸೆಸಿಬಲ್. ಬಟ್ ನಾನು ಇದು ಬಿದ್ದಿರೋದ್ರಿಂದ ನನಗೆ ಬೇಕೇ ಬೇಕು ಟ್ರೀಟ್ಮೆಂಟ್. ಅದ್ರಲ್ಲಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕಲ್ತೆ ನಿಮ್ಮ ಹತ್ರ. ಯಾಕಂದ್ರೆ ಈಗ ಎಲ್ಲಾರು ಎಲ್ಲ ಕಲ್ತಿರಲ್ಲ ಸರ್. ಇಲ್ಲಿ ಬಂದ್ಬಿಟ್ಟು ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಾಯ್ತು. ನನಗೆ ಇಷ್ಟ ಆಗಿದ್ದೆ ಅದು ಫುಡ್ ಮೆಥಡ್. ನೀವು ಹೇಳಿದ್ರಲ್ಲ, ಅದರಿಂದಾನೇ ನಾನು ಫಸ್ಟ್ ಇಂಪ್ರೆಸ್ ಆಗಿರೋದು. ಈ ಮೆಥಡ್ ಇರೋದಕ್ಕೆ ನಾನು ಇದೇ ಹಾಸ್ಪಿಟಲ್, ನನಗೆ ಇದೇ ಡಾಕ್ಟರ್ ಬೇಕು, ಇದೇ ಹಾಸ್ಪಿಟಲ್ ಬೇಕಂತ ಬಂದಿರೋದು ನಾನು. ಈಗ ಒಬ್ಬೊಬ್ರು ಫುಡ್ ತಿನ್ಬೇಡ ಅಂದ್ರೆ ಬೇಜಾರಾಗ್ತಾರೆ, ನನಗಿಲ್ಲ, ನಂಗೆ ಇದೇ ಕರೆಕ್ಟ್. ನನಗೆ ಫಾರ್ ಅವರ್ ಬಾಡಿ ಅಂಡ್ ಏಜ್ ರಿವರ್ಸಲ್, ಆಂಟಿ ಏಜಿಂಗ್, ಅದಕ್ಕೆಲ್ಲ ಯಾವ್ದು ಬೇಕೋ ಅದನ್ನ ಅಷ್ಟೇ, ಕಷ್ಟನೋ ಇಷ್ಟನೋ ಬಟ್ ಅದ್ ಮಾಡ್ಬೇಕಾದ್ರೆ ಮಾಡ್ಬೇಕಷ್ಟೇ. ಅದೇ ದಟ್ ಇಸ್ ದ ಕಾನ್ಸೆಪ್ಟ್. ಸೂಪರ್ ಮೇಡಮ್. ನೀವು ವೆಲ್ನೆಸ್ ಕೋಚ್ ಅಂತ ಹೇಳಿ ಕೊನೆಗೆ ಶಾಕ್ ಕೊಟ್ಬಿಟ್ರಿ. ವೆಲ್ನೆಸ್ ಕೋಚ್ ಅಂದ್ರೂ ಡಾಕ್ಟರ್ ನೀಡಿದೆ ಸರ್. ಯಾಕಂದ್ರೆ ಇದು ನಮ್ದು ಲೈಫ್ ಸ್ಟೈಲ್ ಆಗಿದ್ರು ಇದು ನಾನು ಬಿದ್ದಿರೋದು. ಅದಕ್ಕೆ ನಾವೇನ್ ಮಾಡಿದ್ವಿ ಇಲ್ಲಿ ಲೈಕ್ ವಿ ಇಂಟಿಗ್ರೇಟೆಡ್ ದೀಸ್ ಟು. ಕಡೆ ಒಂದು ವೆಲ್ನೆಸ್, ಪೇಷಂಟ್ಗೆ ಫುಡ್, ನ್ಯೂಟ್ರಿಷನ್, ಅದರಲ್ಲಿ ಎಷ್ಟೆಷ್ಟೆಲ್ಲ ಅವಾಯ್ಡ್ ಮಾಡಿ ನಾವು ಚೆನ್ನಾಗಿ ಹಾಕಾಗುತ್ತೆ ಅದೊಂದು. ಇನ್ನೊಂದು, ಈ ನಮ್ಮ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟು ಅದನ್ನ ನಾರ್ಮಲ್ ಮಾಡೋದಕ್ಕೆ ಸಮ್ ಆಫ್ ದ ಪ್ರೋಟೋಕಾಲ್ಸ್ ವಿ ಆರ್ ಯೂಸಿಂಗ್ ಆಸ್ ಎ ಡಾಕ್ಟರ್. ಸೊ ಎರಡು ಯೂಸ್ ಮಾಡೋದ್ರಿಂದ ಲೈಕ್ ವಿ ಹ್ಯಾವ್ ಇಂಟಿಗ್ರೇಟೆಡ್ ದಿಸ್. ಲೈಕ್ ಫಂಕ್ಷನಲ್ ಮೆಡಿಸಿನ್ ಅಂದ್ರೆ ಇಟ್ ಇಸ್ ದಟ್ ಓನ್ಲಿ. ಫಂಕ್ಷನಲ್ ಮೆಡಿಸಿನ್ ಅಂದ್ರೆ ಡಾಕ್ಟರ್ಸ್ ಇದನ್ನೇ ಮೇನ್. ಅಂದ್ರೆ ನಾನು ಮುಂಚೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೆ ಸರ್, ಈ ತರ ಅಲ್ಲ. ಅಂದ್ರೆ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತಿದ್ದೆ, ನೀವು ಒರಿಜಿನಲ್ ಆಯಿಲ್ ಶಿಫ್ಟ್ ಮಾಡಿಸಿದ್ರಿ. ಅದು ಇನ್ನೂ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಅನಿಸ್ತಾ ಇದೆ ನನಗೆ. ತೆಂಗಿನಕಾಯಿ ಹಾಲಲ್ಲಿ ತೆಗಿತಕ್ಕಂಥ ಎಣ್ಣೆ, ಆಮೇಲೆ ತೆಂಗಿನ ಒಣಗಿರೋ ಕೊಬ್ಬರಿನ ತೆಗಿತಕ್ಕಂಥ ಎಣ್ಣೆಗೆ ಡಿಫ್ರೆನ್ಸ್ ಇದೆ. ನನಗಂತೂ ಫುಲ್ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತು. ಅದನ್ನ ಲೈಫ್ ಸ್ಟೈಲ್ ಅಲ್ಲಿ ನಾನು ಈ ತರ ಬೆಳಗ್ಗೆ ಎದ್ದು ಆಯಿಲ್ ಪುಲ್ಲಿಂಗ್ ಮಾಡೋದು ಹಂಗಿರ್ಲಿಲ್ಲ. ಒಂದ್ ಸ್ಪೂನ್ ಏನೋ ಹಾಟ್ ವಾಟರ್ ಹಾಕೊಂಡು ಸೇವನೆ ಮಾಡ್ತಿದ್ದೆ. ಇದು ಒಂಥರ ಡಿಫ್ರೆಂಟ್ ಆಗಿ ಲೈಫ್ ಸ್ಟೈಲ್ ಚೇಂಜ್. ನಿಜಕ್ಕೂ ಅದು ಒಂಥರ ಮಾಯಿಶ್ಚರೈಸರ್, ಸ್ಕಿನ್ ಎಲ್ಲ ಒಳಗಡೆಯಿಂದಾನೇ ಅದು ಕ್ಲೆನ್ಸ್ ಮಾಡ್ದಂಗ ಆಗುತ್ತೆ ಬಾಡಿ ಒಳಗೆ ಹೋಗ್ಬಿಟ್ಟು. ನನಗೆ ಅದೊಂಥರ ಖುಷಿ. ಬೆಳಿಗ್ಗೆ ಎದ್ದು ಏನೇ ಫುಡ್ ತಿಂದ್ರು, ಒಂದು ಯಾವ್ದಾದ್ರು ತಿಂದ್ರೆ ನನ್ ಬಾಡಿಗೆ ಆಗಿಲ್ಲ ಅಂದ್ರೆ ಕ್ಲೆನ್ಸ್ ಆಗ್ಬಿಡುತ್ತೆ. ಅದಷ್ಟಿಗೆ ಅದೇ ಕ್ಲೆನ್ಸ್ ಆಗುತ್ತೆ ಅಂದ್ರೆ ಮೀನ್ಸ್ ವಾಶ್ರೂಮ್ಗೆ ಹೋಗ್ಬಿಡ್ತೀನಿ. ಅದು ಅದರಿಂದ ನನಗೆ ಗೊತ್ತಾಗುತ್ತೆ, ಓ ಈ ಫುಡ್ ನನ್ನ ಬಾಡಿಗೆ ಬೇಕಾಗಿಲ್ಲ. ಯಾವ್ದನ್ನ ತಿಂದ್ರೆ, ಯಾವಾಗ ನನ್ನ ಮಗಳೇನೋ ಬಲವಂತ ಮಾಡಿ ಕೊಟ್ಲು, ಈ ಫುಡ್ ನನ್ಗೆ ನೆಸಿಟಿ ಇಲ್ಲ, ನಾನು ತಗೊಂಡಿದ್ದೀನಿ ಅದು ನನಗೆ ಗೊತ್ತಾಗುತ್ತೆ ಆಲ್ರೆಡಿ. ಅದರಿಂದ ನನಗೆ ಇನ್ನೂ ಖುಷಿ ಆಗ್ತದೆ. ನೀವೇನ್ ಕೊಟ್ಟಿದ್ರಿ ಅದಕ್ಕೆ ಯಾವತ್ತಾಗಿಲ್ಲ ಹಂಗೆ. ನನಗೆ ಆ ಫುಡ್ ಸ್ಟೈಲ್ ಅಲ್ಲಿ ಅದು ಓಕೆ
100% ಓಕೆ ಇದೆ ಸರ್ ನನಗೆ ಫುಡ್. ನನಗೆ ಇಷ್ಟ ಆಗಿದ್ದ ಲೈಫ್ ಸ್ಟೈಲ್ ಅದು ಮೇನ್ ನಿಮ್ದು. ನೀವು ಡಯಟ್ ಶಾರ್ಟ್ ಆಮೇಲೆ ಏನ್ ಹೇಳಿದ್ರೆ ಫಾಲೋ ಮಾಡೋದಕ್ಕೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ನ ಮನೆ ಮಗಳಿಗೂ ನಾನ್ ಹೇಳಿದ್ರೆ ಕೇಳ್ತಿರ್ಲಿಲ್ಲ, ಈಗ ನೀವ್ ಹೇಳಿದ್ರೆ ಡಾಕ್ಟರ್ ಅಲ್ವಾ, ಈಗ ಅವಳು ಅದನ್ನ ಫಾಲೋ ಮಾಡ್ತಿದ್ದಾಳೆ ಖುಷಿಯಾಗಿ. ಅವಳು ಮೈಸೂರಲ್ಲೇ ಓದ್ತಿರೋದು ಸರ್. ಅವಳು JSS ಮೆಡಿಕಲ್ ಕಾಲೇಜಲ್ಲಿ ಫಾರೆನ್ಸಿಕ್ ಸೈನ್ಸ್. ಓ ಸೂಪರ್. ಯಾವ ಏರಿಯಾ ಸರ್? ಬನ್ನಿ ಮಂಟಪ ಸರ್. ಅದೇ ಬನ್ನಿ ಮಂಟಪ. ವಿಚ್ JSS ಕಾಲೇಜ್ ನಾನಲ್ಲೇ ಓದಿದ್ದು. JSS ಮೆಡಿಕಲ್. ಇವಾಗ ಎಷ್ಟನೇ ವರ್ಷ ಅವರು? ಅವಳದು ಈಗ ಥರ್ಡ್ ಇಯರ್. ವಾವ್ ಸೂಪರ್ ಸೂಪರ್ ಮೇಡಮ್, ಗ್ರೇಟ್. ಓಕೆ, ನಮ್ಮ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಾ ಹಾರ್ಟ್ ಫುಲ್ಲಿ ಹೇಳ್ತೀನಿ, ನಿಜವಾಗ್ಲು ಏನೇ ಹೆಲ್ತ್ ಇಶ್ಯೂ ಇತ್ತು ಅಂತ ಬೇಜಾರ್ ಮಾಡ್ಕೊಳಂಗಿಲ್ಲ, ಯಾರು ಅಳಂಗಿಲ್ಲ, ಕೊರಗಂಗಿಲ್ಲ. ಯಾಕಂದ್ರೆ ಲೈಫ್ ಟೈಮ್ ಸೊಲ್ಯೂಷನ್ ಇಲ್ಲಿ ಬಂದ್ರೆ ಸಿಕ್ಕೇ ಸಿಗುತ್ತೆ 100%. ಯಾಕಂದ್ರೆ ನಾನು ವೆಲ್ನೆಸ್ ಕೋಚ್ ಆಗಿ ಹೇಳ್ತಿದ್ದೀನಿ, ನನಗೆ ಆಗಿರ್ಲಿಲ್ಲ ಅದನ್ನ, ಇಲ್ಲಿ ಬಂದು ನಾನು ಕಂಡ್ಕೊಂಡೆ ಅದನ್ನ. ಅಂದ್ರೆ ನನ್ಗೆ ಸಪೋರ್ಟ್, ನಾನ್ ತಿನ್ನೋ ಫುಡ್ಗೂ ಸಪೋರ್ಟ್ ಮಾಡ್ಬೇಕಂದ್ರೆ ನನಗೆ ಬೇಕಾಗಿ ಟ್ರೀಟ್ಮೆಂಟ್ ಬೇಕಲ್ಲ ಸರ್. ಈಗ ನಾಟ್ ಓನ್ಲಿ ಹೊರಗಡೆ ನಾವು ಟ್ಯಾಬ್ಲೆಟ್ಸ್ ತಗೋತೀವಿ, ಕ್ಯೂರ್ ಆದಂಗ ಆಗುತ್ತೆ, ಬಿಟ್ರೆ ಮತ್ತೆ ಬರುತ್ತೆ. ನನಗೆ ಆತರ ಬೇಡ. ನನಗೆ ಮೇಡಮ್ ಫುಡ್ ಅಂಡ್ ಲೈಫ್ ಸ್ಟೈಲ್ ಇಸ್ ದ ಓನ್ಲಿ ರೆಮಿಡಿ, ದಟ್ ಇಸ್ ದ ಓನ್ಲಿ ಸೊಲ್ಯೂಷನ್. ಇವೆಲ್ಲನೂ ಕೂಡ ಟೆಂಪರರಿ ಡಿಪೆಂಡೆನ್ಸಿ 1 month 2 months 3 months 6 months ಆ ಥರ. ಬಟ್ ಕೊನೆಗೆ ನಾವು ಅಲ್ಲಿಗೆ ಸ್ಟಿಕ್ಕನ್ ಆದ್ವಿ ಅಂತಂದ್ರೆ ದೆನ್ ಲೈಕ್ ಹೆಲ್ತ್ ಈಸ್ ಎ ವೇ ಆಫ್ ಲೈಫ್ ಆಗ್ಬಿಡುತ್ತೆ. ಹೌದು ಸರ್, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದು ಇಲ್ಲಿ ಬಂದ್ಮೇಲೆ ನಿಜ ಅನಿಸ್ತು ನನಗೆ. ಯಾಕಂದ್ರೆ ಸರ್ ದುಡ್ಡನ್ನೆಲ್ಲ ಸಂಪಾದನೆ ಮಾಡ್ತೀವಿ, ಹೆಲ್ತೇ ಹೋಯ್ತಾರ ದುಡ್ಡು ತಗೊಂಡು ಏನ್ ಮಾಡ್ಬೇಕು ಸರ್? ನನಗಂತೂ ಕಾಲ್ ನೋವಿಗೆ ಎಷ್ಟು ಸಫರ್ ಆಗಿದ್ದೀನಿ ಅಂದ್ರೆ ಬೇಡ ಸರ್. ಯಾಕಂದ್ರೆ ಅದು ಎಲ್ಲರೂ ಕೆಳ ಕುತ್ಕೊಂತಾರೆ, ಎಲ್ಲೋದ್ರ ಫಂಕ್ಷನ್ ಹೋಗಿ ಕೆಳ ಕೂಡಂತಾರೆ, ಎದ್ದಳಕ್ ಆಗಲ್ಲ ಅಂತ ನಾನು ಚೇರ್ ಪ್ರಿಫರ್ ಮಾಡ್ಕೊತೀನಿ. ಕಷ್ಟಪಟ್ಟು ಅಂದ್ರೆ ಎಲ್ಲಾರು ಅಂತಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಎದ್ದಳಕ್ ಆಗಲ್ಲ ಅನ್ಬಾರ್ದು ಅಂತ ನಾನು ಓನ್ ಆಗಿ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ಅವ್ರೆಲ್ಲರ ಎದುರಿಗೆ ನಾನು ಚೀಪ್ ಅಲ್ಲ ಅಂತಂದು ಅದಕ್ ಮೇಲ್ ಕೊಡ್ಬೇಕು. ಈಗ ಹಂಗಿಲ್ಲ, ಎಲ್ಲರ ಜೊತೆಗೂ ಅಂದ್ರೆ ತುಂಬಾ ಹೊತ್ತು ಕುತ್ಕೊಳಕ್ ಆಗ್ತಿರ್ಲಿಲ್ಲ ಸರ್, ಎಳಿತಾ ಇತ್ತು ಹಿಂಗೆ ನರ ಎಲ್ಲ. ಈಗ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಇವತ್ತು ನಾನು ನಿಮ್ಗೆ ಯಾವ ಇಂಜೆಕ್ಷನ್ ಕೊಡ್ತಾ ಇಲ್ಲ, ಅದು ಓನ್ಲಿ IV ಡ್ರಿಪ್ ಇದೆ, ಅದು ಕೊಡ್ತೀನಿ. ಅದು ಹಾಕ್ಸ್ಕೊಂಡ್ಬಿಟ್ಟು ಜಸ್ಟ್ ಸಪ್ಲಿಮೆಂಟ್ ಅವೇನಿದೆ ಅದಕ್ಕೆ ಕೆಲವು ಕಮ್ಮಿ ಮಾಡಿದ್ದೀನಿ, ಅಂದ್ಬಿಟ್ಟು ಹೋಗಿ ಆಫ್ಟರ್ 1 month ವಿಲ್ ಮೀಟ್. ನನಗೆ ನಮ್ಮ ಮನೇಲಿ ನನಗೆ ಹಿಂಗೆಲ್ಲ ಖುಷಿಯಾಗಿರೋದಕ್ಕೆ ಅವರು ನನಗೊಂದು ಡೌಟ್ ಕೇಳಿದ್ರು. ಅವರೇ ನನಗೆ ಡೌಟ್ ಹಾಕಿದ್ರು, ನೀವೆಲ್ಲ ತಗೋತೀಯಾ, ಈ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಮೇಲೆ ಮತ್ತೆ ವಾಪಸ್ ಬರುತ್ತಾ ಅಂತ ಕ್ವಶನ್ ಕೇಳಿದ್ರು. ದಟ್ ಇಸ್ ಹೌ. ಇವಾಗ ಏನಂತಂದ್ರೆ ನಮ್ಮ ನಲ್ಲಿಕಾಯಿ ಯೂಸ್ ಮಾಡ್ತಾ ಇದ್ರ, ನಾವು ಇಲ್ಲಿ ಕೊಟ್ಟಿರೋದು ಡ್ರಿಪ್ಪಲ್ಲಿ ವಿಟಮಿನ್ ಸಿ ಇದೆ. ಇಷ್ಟು ದಿನ ವಿಟಮಿನ್ ಸಿ ಇಲ್ಲದೆ ಇರೋದ್ರಿಂದ ಆಗಿರ್ತಕ್ಕಂಥ ಒಂದು ಆಕ್ಸಿಡೇಷನ್ ಪ್ರೋಸೆಸ್, ಫ್ರೀ ರೆಡಿಕಲ್ ಅಕ್ಯುಮುಲೇಷನ್, ಅದೆಲ್ಲ ಇವಾಗ ಈಚೆ ಬಂದಿದೆ. ನಾವು ಹೊರಗಡೆಯಿಂದ ಇವಾಗ ನಲ್ಲಿಕಾಯಿ ಎವ್ರಿ ಡೇ ಲೋಡ್ ಹೋದಲ್ಲೇ ಆಯ್ತು, ಲೈಕ್ 1 ಗ್ರಾಮ್ ವಿಟಮಿನ್ ಸಿ ಸಿಗ್ಲಿ ಅದರಲ್ಲಿ ತಗೊಳ್ತಾ ಹೋಗುವಾಗ ಆ ಫ್ರೀ ರೆಡಿಕಲ್ ಅಕ್ಯುಮುಲೇಷನ್ ಡ್ಯಾಮೇಜ್ ಅದೆಲ್ಲ ಹಾಕೋದಿಲ್ಲ, ಕಮ್ಮಿ ಆಗುತ್ತೆ. ಇಲ್ಲೇ ಬಂದಿರೋ ತನಕ ಇಲ್ಲೇ ಬಂದಿರ್ತಾರಲ್ಲ ಸರ್ ಅವರೇ ಪೇಷಂಟ್ಸ್, ಬೇರೆ ಕಡೆ ಎಲ್ಲ ಇದೇ ತರ ಟ್ರೀಟ್ಮೆಂಟ್ ಇದೆ ಅಂತೆ, ಬಟ್ ಫುಡ್ ಈ ತರ ಇದೆ ಅಂದ್ರೆ ಇಲ್ಲ ಗೊತ್ತಿಲ್ಲ, ಅವ್ರು ಹೇಳಿಲ್ಲ. ಬಟ್ ಇದೇ ತರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೆ, 1-2 years ಚೆನ್ನಾಗಿದ್ದೆ, ಜೆಲ್ ಇಂಜೆಕ್ಷನ್ ಎಲ್ಲ ಕೊಟ್ರು, ಆಮೇಲೆ ಮತ್ತೆ ಬಂತು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇವಾಗ ಅವರೆಲ್ಲ ಹೇಳಿದ್ದಕ್ಕೆ ನನ್ನ ತಲೆ ಹೊರಗಡೆ ಟ್ರೀಟ್ಮೆಂಟ್ ತಗೊಂಡಿರ್ತಾರ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಏನೇ ಕೊಟ್ಟರು ಇದೆಲ್ಲ ಇದು ಅದು ಆ ಟೈಮಿಂದ ನಾರ್ಮಲಿ ಬರಕ್ಕೆ ಹೆಲ್ಪ್ ಮಾಡಿರುತ್ತೆ. ಸೊ ನಾವಿಲ್ಲಿ ಫೋಕಸ್ ಮಾಡಿದ್ದೇನೆಂದ್ರೆ, ಈಗ ಏನೋ ಟ್ರೀಟ್ಮೆಂಟ್ ತಗೊಂಡೆ, ಒಂದು ಥೆರಪಿ ತಗೊಂಡೆ, ಸರಿ ಆಯ್ತು. ಇದಂಗೆ ಆ ರಿಸಲ್ಟು ಸಸ್ಟೈನ್ ಆಗಿ ಲಾಂಗ್ ಟರ್ಮ್ ಇರೋದಕ್ಕೆ ಏನ್ ಮಾಡ್ಬೇಕು ನಾವು? ಕರೆಕ್ಟಾ? ವಿ ಹ್ಯಾವ್ ಟು ಕೀಪ್ ಅವರ್ ಗಟ್ ಹೆಲ್ತಿ ಅಂಡ್ ಆಲ್ ದ ಸೆಲ್ಸ್, ಎವ್ರಿ ಸೆಲ್ಸ್ನ ಹೆಲ್ತಿಯಾಗಿ ಇಟ್ಕೋಬೇಕು. ಅದಕ್ಕೇನು ಫುಡ್ಡು, ಯಾವ ಫುಡ್ಡು ಅವಾಯ್ಡ್ ಮಾಡಬೇಕು, ಯಾವ ಫುಡ್ ತಗೋಬೇಕು ಅನ್ನೋದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋಗಿದ್ರೆ ನಾವು ಲೈಕ್ ಇಟ್ ಈಸ್ ಗೋಯಿಂಗ್ ಟು ಅದೊಂದ್ಸರಿ ತಿಳ್ಕೊಂಬಿಟ್ಟು ನಮ್ಗೆ ಬಾಡಿಗೆ ಅರ್ಥ ಆಗ್ಬಿಡುತ್ತೆ ನಮಗೆ. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಹಂಗೆ ಬ್ಯಾಲೆನ್ಸ್ ಆಗುತ್ತೆ. ಹೋಮಿಯೋಸ್ಟಾಸಿಸ್ ಅಂತ ಒಂದು ನಮ್ಮದ್ರಲ್ಲಿ ಒಂದು ಮೆಡಿಸಿನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಹೋಮಿಯೋಸ್ಟಾಸಿಸ್ ಕೆಟ್ಟಾಗಲೇ ಡಿಸೀಸ್ ಬರೋದು. ಆ ಹೋಮಿಯೋಸ್ಟಾಸಿಸ್ ಕೆಡೋದಕ್ಕೆ ಮೇನ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಬಂದು ಫುಡ್. ಫುಡ್. ಸೊ ಹೊರಗಡೆ ಹಾಸ್ಪಿಟ್ಲ್ಗಳಲ್ಲಿ ಫುಡ್ ಮೇಲೆ ಜಾಸ್ತಿ ನಮ್ಗೆ ಹಾಸ್ಪಿಟ್ಲ್ಗಳಕ್ಕೆ ಮೇಡಮ್, ನಾವು MBBS ಮಾಡುವಾಗಲೇ ಫುಡ್ಡಲ್ಲಿ ಇದ್ದಿದ್ದೆ ಒಂದೇ ಒಂದು ಚಾಪ್ಟರ್, ಅದು ನ್ಯೂಟ್ರಿಷನ್ ಬಗ್ಗೆ. ಅದು ಪ್ರೋಟೀನು ಅದು ಇದು ಅಷ್ಟೇ ಒಂದು ಬೇಸಿಕ್ ಆಗಿತ್ತು. ಬಟ್ ಅದೇ ಒಂದು ದೊಡ್ಡ ಸೈನ್ಸು. ಅದಾದ್ಮೇಲೆ ನಾವು ಬೇರೆ ಕಡೆ ಓದಿ ಕಲಿತು ಎಲ್ಲ ಮಾಡಿ ನಮ್ಮ ಮೆಂಟರ್ಸು ಎಲ್ಲ ಸಜೆಸ್ಟ್ ಮಾಡಿ, ಪ್ರೊಫೆಸರ್ಸ್ ಎಲ್ಲ ಸಜೆಸ್ಟ್ ಮಾಡಿ ಆದಮೇಲೆ ನಾವು ವೈಯಕ್ತಿಕವಾಗಿ ಅಪ್ಲೈ ಮಾಡ್ಕೊಂಡಾಗ ನಾವು ಪ್ರೊಫೆಸರ್ ನೋಡ್ತೀವಿ 60 ವರ್ಷದಲ್ಲಿ 40 ವರ್ಷ ಹುಡುಗಂದಿದ್ದಂಗಿದ್ದಾರೆ, ಯಾವ ಮಂಡಿ ನೋವಿಲ್ಲ. ನಾವು ಇಲ್ಲಿ 40 ವರ್ಷ 60 ವರ್ಷದ ಥರ ಇದ್ದಾರೆ, ಏನು ಡಿಫ್ರೆನ್ಸ್? ಅವ್ರು ನೋಡಿದ್ರೆ ನಾವು ನಮ್ಮ ಮೋಟಿವೇಶನ್ ಆಗುತ್ತೆ, ನಾವು ಅವ್ರು ಹೇಳೋದು ಅಪ್ಲೈ ಮಾಡ್ಕೊಂತೀವಿ, ನಮ್ಗೇನೋ ಚೇಂಜಸ್ ಆಗುತ್ತೆ. ಅದನ್ನ ಪೇಷಂಟ್ಗೆ ಕೊಡ್ತೀವಿ, ಪೇಷಂಟ್ಗೆಲ್ಲ ಚೇಂಜ್ ಆಗುತ್ತೆ. ಇಟ್ ಇಸ್ ಎ ಕಲ್ಟ್. ಈಗ ನನಗೆ ಅಂತಾರೆ ಸರ್, ನೀವು ತಾಯಿಯಾರು ಮಗಳಾರು ಗೊತ್ತಾಗಲ್ಲ ಅಂತಂದು
ಈಗ ನನಗ್ ಸದ್ಯಕ್ಕೆ ಅಂತ ಇದಾರೆ ನನ್ ಮಗಳು ನನ್ಕಿನ ಹೈಟ್ ಇರ್ಬೋದು ಬಟ್ ನೀನೇ ಅಮ್ಮ ಇದ್ದಂಗಿದೆ ಅವಳೆ ಮಗಳು ಇದ್ದಂಗಿದ್ದಾಳೆ ಅಂತ ಹಂಗೂ ಹೇಳ್ತಾರೆ. ಇವಾಗ ಹೊರಗಡೆ ಇರ್ತಾರಲ್ಲ ಸ್ವಲ್ಪ ಮೈದಾ ಅದು ಇದು ಏನಾದ್ರು ಹೋಗುತ್ತೆ ಆಬ್ವಿಯಸ್ಲಿ ಏಜಿಂಗ್ ಸ್ವಲ್ಪ ಫಾಸ್ಟ್ ಅನ್ಸಿರುತ್ತೆ. ನಾವು ಅವ್ನ ಅದನ್ನ ಸ್ಟಾಪ್ ಮಾಡ್ಬಿಟ್ರೆ again we are in the slow aging process. ಎಸ್ ಎಸ್ ನನಗೂ ಅದನ್ನು ಆಮೇಲೆ ನೀವು 3 months ಫ್ರೂಟ್ ಬೇಡ ಅಂತ ಹೇಳಿದ್ರು ನನಗೆ. ಅವಾಗ ನನಗೆ ಕೇಳಿದ್ರು ಯಾಕೆ ಫ್ರೂಟ್ ತಿಂದು, ಎಲ್ಲರೂ ಫ್ರೂಟ್ ಒಳ್ಳೇದು ಲೈಟ್ ಫುಡ್. ಅವಾಗ ನಾನ್ ಹೇಳ್ದೆ ಅದ್ರಲ್ಲಿ ಸುಕ್ರೋಸ್ ಇರುತ್ತೆ, ಫ್ರುಕ್ಟೋಸ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ. ಈ 3 ಐಟಮ್ಸ್ ನಮ್ ಬಾಡಿ ಅವ್ರು ಕಂಡಿಡಿತಿದೆ ರೂಟ್ ಕಾಸ್ ಅಲ್ವಾ, ಯಾವ್ದ್ರಿಂದ ಆಗುತ್ತೆ ಅಂತ ನಾವು ಬಿಟ್ಟಾಗ ಗೊತ್ತಾಗುತ್ತೆ. ಅದನ್ನೇ ನಾನು ಅದ್ ತರ ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ. ಅದಕ್ಕೆ ಮಾಂಗ್ ಫ್ರೂಟ್ ಪೌಡರ್ ಕೊಟ್ಟಿದ್ನಲ್ಲ ಅದು ಫ್ರಕ್ಟೋಸ್ ಇಲ್ಲ ಅದರಲ್ಲಿ. ಅದೇ ನೋಡ್ದೆ ಸರ್, ನಾನು ಚೆಕ್ ಮಾಡಿದೆ ನಾನು. ಸೊ ಹಂಗಾಗಿನೇ ಅದು ನ್ಯಾಚುರಲ್ ಸ್ವೀಟ್ನರ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ ಅಂತ. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್